ಹಲೋ ಡಿಯರ್ ಫ್ರೆಂಡ್ಸ್, ರಾತ್ರಿ ಮಲಗೋಗಿಂತ ಮುಂಚೆ ಇನ್ನೇನು ನೀವು ನಿದ್ದೆಗೆ ಜಾರಬೇಕು, ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ. ಚಿಂತೆ, ಸ್ಟ್ರೆಸ್, ಯಾರೋ ಒಂದು ಮಾತು ಅಥವಾ ಇನ್ನೂ ಪೂರ್ಣಗೊಳ್ಳದೇ ಇರುವಂತಹ ಕನಸುಗಳು, ಕೆಲಸಗಳು, ಬೇಜಾರು. ಸೊ ಇದರಿಂದ ಅಥವಾ ಈ ಎಲ್ಲ ಒಂದು ನೆಗೆಟಿವ್ ಎಮೋಷನ್ಸ್ ಜೊತೆಗೆ ನೀವು ಮಲಗ್ತೀರಾ, ನಿದ್ದೆಗೆ ಜಾರ್ತೀರಾ. ಹಾಗಾದರೆ ದಯವಿಟ್ಟು ಈ ತಪ್ಪನ್ನು ಇನ್ನು ಮುಂದೆ ಮಾಡಬೇಡಿ. ನಿಜಕ್ಕೂ ನೀವು ಒಳ್ಳೆಯ ಲೈಫ್ನ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಡ್ರೀಮ್ಸ್ ನನಸಾಗಬೇಕು, ಮ್ಯಾನಿಫೆಸ್ಟ್ ಆಗಬೇಕು ಅಂತ ಅಂದರೆ ಈ ಒಂದು ತಪ್ಪನ್ನು ನೀವು ಮಾಡ್ತಾ ಇಲ್ಲ. ಆ ತಪ್ಪಾದರೂ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆ್ಯಂಡ್ ಆಲ್ಸೋ ಅದನ್ನು ಹೆಂಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಯಾವಾಗಾದ್ರೂ ಯೋಚನೆ ಮಾಡಿದರೆ ಇನ್ನೇನು ನಮಗೆ ನಿದ್ದೆ ಹತ್ತಬೇಕು, ಓಕೆನಾ, ಇನ್ನೇನು ನಾವು ನಿದ್ದೆಗೆ ಜಾರಬೇಕು, ಆ ಸಮಯದಲ್ಲಿ ನಮ್ಮ ಲಾಸ್ಟ್ ಥಾಟ್ ಏನಾಗಿರುತ್ತೆ? ಸೊ ಯಾವಾಗಾದ್ರೂ ಗಮನ ಹರಿಸಿದ್ದೀರಾ? ಸೊ ನೀವು ಅನ್ಬೋದು, ಅಷ್ಟೆಲ್ಲ ಯಾರು ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ ಸಂಜನಾ, ಸೊ ನಿದ್ದೆ ಬಂದರೆ ಸಾಕಾಗಿರುತ್ತೆ, ದಿನ ಇಡೀ ದಣದಿರ್ತೀವಿ ಕೆಲಸದಿಂದ, ಸೊ ಈಗ ಮಲ್ಕೊಂಡ್ರೆ ಸಾಕು, ಅದರಲ್ಲೂ ಏನು ಲಾಸ್ಟ್ ಥಾಟ್ ಅಂತ ಹೆಂಗೆ ಯೋಚನೆ ಮಾಡಲಿ ಅಂತ, ಹೌದಾ? ಅಥವಾ ಇನ್ನೂ ಕೆಲವೊಬ್ಬರಿಗೆ ಏನು ನಿದ್ದೆನೇ ಬರ್ತಾ ಇರಲ್ಲ, ನಿದ್ದೆ ಬಂದರೂ ಸಾಕು ಅಂತ ವೆಯ್ಟ್ ಮಾಡ್ತಿರ್ತೀನಿ, ಅಲ್ಲಿ ತನಕ ಒಂದಷ್ಟು ಸ್ಕ್ರಾಲ್ ಮಾಡ್ತೀನಿ, ಸೊ ಇಲ್ಲಾದರೆ ಏನಾದರೂ ಓವರ್ ಥಿಂಕ್ ಮಾಡ್ತೀನಿ, ಮುಗೀತು ಅಷ್ಟೇ. ಸೊ ಯಾವಾಗ ನಿದ್ದೆ ಬರುತ್ತೆ ಅವಾಗ ಕಣ್ಣು ಮುಚ್ಕೊಳ್ತೀನಿ. ಇದೇ ನಾವು ಮಾಡುವಂಥ ದೊಡ್ಡ ತಪ್ಪು. ನಿಮಗೆ ಗೊತ್ತಾ, ರಾತ್ರಿ ಮಲಗೋಗಿಂತ ಇನ್ನೇನು ನೀವು ನಿದ್ದೆಗೆ ಜಾರ್ತಿರಲ್ಲ ಅದಕ್ಕಿಂತ ಮುಂಚೆನ ಒಂದು 15-20 ನಿಮಿಷ ನೀವೇನಾದರೂ ನಿಮ್ಮ ಕಂಟ್ರೋಲಲ್ಲಿ ತೊಗೊಂಡು ಇಂಟೆನ್ಷನಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದಷ್ಟು ಪ್ರೋಗ್ರಾಮಿಂಗ್ನ, ಒಂದಷ್ಟು ಆದೇಶವನ್ನು, ಒಂದಷ್ಟು ಒಳ್ಳೆಯ ವಿಷಯವನ್ನು, ಕಮಾಂಡನ್ನು ಕೊಟ್ರಿ ಅಂತ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡಲೇಬೇಕು. ಸ್ಮಾರ್ಟೆಸ್ಟ್ ಪೀಪಲ್ ಇರ್ತಾರಲ್ಲ, ಸೊ ಯಾರೆಲ್ಲ ತುಂಬ ಆರಾಮಾಗಿ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತಾರಲ್ಲ, ಅವರು ಯಾವಾಗಲೂ ಕೂಡ ಮಲಗುವ 15-20 ನಿಮಿಷದ ಏನು ಸಮಯ ಏನಿರುತ್ತಲ್ಲ ಆವಾಗ ಅವರು ತಮ್ಮ ಹತೋಟಿಯಲ್ಲಿ ತಗೊಳ್ತಾರೆ. ಸೊ ಇಡೀ ದಿನ ನಿಮ್ಮ ಕೈ ಮೀರಿ ಏನೇ ಆಗಿರಲಿ, ಬಟ್ ಮಲಗೋಗಿಂತ ನೀವೆಷ್ಟು ಸುಸ್ತಾಗಿರಲಿ, ಬೇಕಾದರೆ ಮಲಗುವ 15-20 ನಿಮಿಷ ರ್ಯಾಂಡಮ್ ಆಗಿ ನೀವು ಮಲಗಿದ್ರಿ, ಸುಮ್ಮನೆ ನಿದ್ದೆ ಬಂತು ಮಲಗಿದ್ರಿ ಅಂತ ಅಂದರೆ ಒಂದು ಒಳ್ಳೆಯ ಅವಕಾಶ, ಒಂದು ಅದ್ಭುತ ಅವಕಾಶ ನೀವು ಕಳ್ಕೊಂಡಂಗೆ ಆಗುತ್ತೆ. ಹೌದು, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಸಮಯ ಇರುತ್ತಲ್ಲ, ಮತ್ತು ರಾತ್ರಿ ಮಲಗುವಗಿಂತ ಇನ್ನೇನು ನಾವು ನಿದ್ದೆ ಮಂಪರು ನಮಗೆ ಸ್ಟಾರ್ಟ್ ಆಗುತ್ತಲ್ಲ ಅದ್ರಿಗಿಂತ ಸ್ವಲ್ಪ ಟೈಮ್ನ ಹಿಂದೆ ಗೋಲ್ಡನ್ ಪೋರ್ಟಲ್ ಅಂತಲೂ ಹೇಳ್ಬೋದು. ಸಮಯದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವೈಡ್ ಓಪನ್ ಇರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಹಸಿ ಮಣ್ಣಿನ ಥರ, ಹೌದಾ? ಸೊ ಅದಕ್ಕೆ ನೀವು ಯಾವ ಅಚ್ಚಲ್ಲಿ ಹಾಕ್ತೀರಿ ಆ ಶೇಪ್ ಪಡ್ಕೊಳ್ಳುತ್ತೆ. ಸೇಮ್ ವೇ ಇವತ್ತು ಇಡೀ ದಿನದಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ನಿಮಗೆ ಇಷ್ಟ ಇಲ್ಲದೆ ಇರೋ ಏನೆಲ್ಲ ವಿಷಯಗಳು, ಘಟನೆಗಳು ನಡೀತಾ ಇದೆ, ಅದನ್ನ ಅನ್ಡನ್ ಮಾಡಲಿಕ್ಕೆ, ಅಥವಾ ಏನಂತಾರೆ ಅದು ಬೇಡ, ಇದ್ರ ಬದಲಾಗಿ ನನಗೆ ಏನು ಬೇಕು ಅನ್ನೋ ಕ್ಲಿಯರ್ ಸಂದೇಶ ಕಳಿಸ್ಲಿಕ್ಕೆ ಇರುವಂತ ಬೆಸ್ಟ್ ಟೈಮ್. ಈಗ ಸೋ ಮೆನಿ ಆಫ್ ಯು, ನಿಮ್ಗೆ ಬೆಳಗ್ಗೆ ಬೇಗ ಏಳ್ಲಿಕ್ಕೆ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ರಾತ್ರಿ ಮಲಗಬೇಕಾದ್ರೆ ರೈಟ್ ಪ್ರೋಗ್ರಾಮಿಂಗ್ ಜೊತೆ ನೀವು ಮಲಗಿದಾಗ, ಸರಿಯಾದ ಕೆಲಸ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಟ್ಟು ಮಲಗಿದಾಗ ಅದ್ಭುತವನ್ನ ನೀವೇ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಸುಪ್ತ ಮನಸ್ಸಿನ ಒಂದು ಸ್ವಭಾವ ಏನು ಗೊತ್ತಾ? ಸೊ ನಾವು ಏನು ಹೇಳಿದ್ರು ಅದಕ್ಕೆ ತಲೆಗೂಡ್ಸುತ್ತೆ. ಹಾಂ, ಹೌದು, ಎಸ್ ಅನ್ನತ್ತೆ. ರಾತ್ರಿ ಮಲಗೋಗಿಂತ ಮುಂಚೆ ಯೋಚನೆ ಮಾಡಿ, ಏನೋ ಒಂದು ಅವತ್ತಿನ ದಿನ ಘಟನೆ ಆಯಿತು, ನನ್ನ ಜೀವನನೇ ಹೀಗೆ, ನನ್ನ ಹಣೆ ಬರನೇ ಇಷ್ಟು, ಏನು ನನ್ನ ಲೈಫ್ನಲ್ಲಿ ಬದಲಾವಣೆ ಸಾಧ್ಯನೇ ಇಲ್ಲ, ಎಲ್ಲರೂ ಎಷ್ಟು ಒಳ್ಳೇದಾಗತ್ತೆ, ನನಗೇ ಹೀಗೆ. ಸೊ ಈ ಥರ ಎಲ್ಲ ವಿಕ್ಟಿಮ್ ಮೈಂಡ್ ಸೆಟ್ಟಲ್ಲಿ ನೀವು ಮಲಗ್ತೀರಿ ಅಂತ ತಿಳ್ಕೊಳ್ಳಿ. ಸುಪ್ತ ಮನಸ್ಸೇನು ಅನ್ನತ್ತೆ, ಹಾಂ ನೀ ಹೇಳಿದ್ದು ಕರೆಕ್ಟು, ಎಸ್ ಅಂತ, ಹೌದು ನನ್ನ ಹತ್ರ ಏನೂ ಸಾಧ್ಯ ಇಲ್ಲ, ನನ್ನ ಜೀವನನೇ ಇಷ್ಟು ಅಂತ ಇದೇ ರೀತಿಯ ಜೀವನಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಸೊ ಅದರ ಬದಲಾಗಿ ಯೋಚನೆ ಮಾಡಿ ನೋಡಿ, ಇವತ್ತು ರಾತ್ರಿ ಮಲಗೋಗಿಂತ ಮುಂಚೆ ಒಂದು ಪಾಸಿಟಿವ್ ಭಾವನೆಯೊಂದಿಗೆ ಮಲಗಿದಾಗ ನೀವು ಬೆಳಗ್ಗೆ ಹೇಳ್ಬೇಕಾದ್ರೆ ನಿಮ್ಮ ಎನರ್ಜಿ ಎಷ್ಟು ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಆ ಇಡೀ ದಿನದಲ್ಲಿ ಸೊ ಮೋಸ್ಟ್ ಆಫ್ ದ ಟೈಮ್ ಏನೇ ನಿಮ್ಮ ಅಕಾರ್ಡಿಂಗ್ ಆಗದೇ ಇದ್ರೂ ನೀವು ನಿಮ್ಮ ಸ್ಟೆಬಿಲಿಟಿಯನ್ನು, ಬ್ಯಾಲೆನ್ಸ್ನ ಕಳೆದುಕೊಳ್ಳಲ್ಲ. ಈಗ ನೀವು ಹೇಳ್ಬೋದು, ಅರೆ ಸಂಜನಾ ಹೆಂಗೆ ಸಾಧ್ಯ, ನಮ್ಮ ದಿನದಲ್ಲಿ ನಮ್ಮ ಮನಸ್ಸಿಗೆ ನೋವಾಗುವಂಥ ವಿಷಯಗಳು ನಡೆದಿರುತ್ತೆ, ಯೋಚನೆ ಮಾಡದೆ ಮಲಗ್ಲಿಕ್ಕೆ ಸಾಧ್ಯ ಅಂತ. ಸೊ ಎಸ್, ಇದಕ್ಕೆ ರೈಟ್ ಸ್ಕಿಲ್, ರೈಟ್ ಮೆಥಡ್ನ ಅಗತ್ಯ ಇದೆ. ಜಸ್ಟ್ ಇಮ್ಯಾಜಿನ್, ನೀವು ರಾತ್ರಿ ಮಲಗ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಇಡೀ ದಿನದಲ್ಲಿ ಏನೆಲ್ಲ ಒಂದು ನೆಗೆಟಿವ್ ಆಯಿತು, ನೆಗೆಟಿವ್ ಎಮೋಷನ್ಸ್ ಕಾಡ್ತು, ಆ ಎಲ್ಲ ಸ್ಟಕ್ ಇಮೋಷನ್ಸ್ನ ಒಂದು 2 ನಿಮಿಷದಲ್ಲಿ ರಿಲೀಸ್ ಮಾಡಿಬಿಟ್ರಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ.
ಸೊ ಅದಾದ್ಮೇಲೆ ಕುತ್ಕೊಂಡು ಹೆಲ್ತ್ ಇರಲಿ, ರಿಲೇಶನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಈ ಎಲ್ಲ ವಿಷಯಕ್ಕೂ ನಿಮ್ಮದೇ ಆದಂತಹ ಪಾಸಿಟಿವ್ ರೀಪ್ರೋಗ್ರಾಮಿಂಗ್, ಪಾಸಿಟಿವ್ ಸಂದೇಶವನ್ನ ನಿಮ್ಮ ಬ್ರೈನ್ಗೆ ಅಥವಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಳಿಸ್ತೀರ ನೀವು. ಆಯಿತು, ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಮಾಡಿ ನೀವು ಮಲಗುತ್ತೀರಾ ಅಂತ ತಿಳ್ಕೊಳ್ಳಿ. ಇದನ್ನೇ ನೀವು ಸತತವಾಗಿ 30 ದಿವಸ ಮಾಡ್ತೀರಾ, ನಿಮ್ಮ ಲೈಫ್ ಚೇಂಜ್ ಆಗಲೇಬೇಕು. ಸೊ ಇದೇನು ಮಾಯ ಮಂತ್ರ ಅಲ್ಲ, ಬದಲಾಗಿ ಇಟ್ಸ್ ಅ ಪ್ಯೂರ್ ಸೈನ್ಸ್. ರಾತ್ರಿ ಮಲಗೋಗಿಂತ ಮುಂಚೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಿಕ್ಕಾಬಟ್ಟೆ ಆಕ್ಟಿವ್ ಇರುತ್ತೆ. ನಮ್ಮ ಲಾಜಿಕಲ್ ಮೈಂಡ್ ಅಷ್ಟು ಕೆಲಸ ಮಾಡ್ತಾ ಇರಲ್ಲ. ಅದು ನಿದ್ದೆಗೆ ಜಾರಿದ್ರೆ, ರೆಸ್ಟ್ ತೊಗೊಂಡ್ರೆ ಸಾಕಾಗಿರುತ್ತೆ. ಆ ಟೈಮ್ನಲ್ಲಿ ನಿಮ್ಗೆ ಬೇಕಾಗಿರುವಂಥ ಎಲ್ಲ ವಿಷಯವನ್ನ ನೀವೇನು ಮಾಡ್ತಿರ್ತೀರ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕಳಿಸ್ತೀರ. ಇಡೀ ರಾತ್ರಿ ಅವೇ ಏನಾಗುತ್ತೆ, ಅದೇ ಮೆಸೇಜಸ್, ಅವೆಲ್ಲ ಅದೇ ಪಾಸಿಟಿವ್ ವಿಷಯಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಥಿಂಕ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಡೇ, ದಿನಕ್ಕೆ, ಒಂದಿನ 2 ದಿನ ಅಲ್ಲ, ಇದು ಕಂಟಿನ್ಯೂಸ್ಲಿ 30 ದಿನ ನೀವು ಮಾಡ್ತೀರ. ದಿನದಿಂದ ದಿನಕ್ಕೆ ನಿಮ್ಮಲ್ಲಿ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಪಾಸಿಟಿವ್ ಚೇಂಜಸ್ನ ತರಲಿಕ್ಕೆ ಹೆಲ್ಪ್ ಮಾಡಿ ನಿಮ್ಮನ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ ಹತ್ರ ಕರ್ತ್ಕೊಂಡು ಹೋಗುತ್ತೆ. ಹೌದಾ? ಸೊ ಇವೆಲ್ಲ ಹಾಗಾದ್ರೆ ನೀವು ಒಬ್ಬರೇ ಮಾಡ್ತೀನಿ ಅನ್ನೋದಾದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಡೂ ಇಟ್. ಬಟ್ ಸೊ ನಾವು ಯಾವಾಗ ಒಬ್ಬೊಬ್ಬರೇ ಪ್ರಾಕ್ಟೀಸ್ ಮಾಡ್ತೀವಿ, ಸೊ ಇವನ್ನೆಲ್ಲ ಮಾಡೋದು ಕಷ್ಟ. 1 ದಿನ 2 ದಿನ ಮಾಡ್ತೀವಿ, ಆಮೇಲೆ ಈ ಅಭ್ಯಾಸ ಬಿಟ್ಬಿಡ್ತೀವಿ. ಆದರೆ ಇದಕ್ಕೊಂದು ಸೊಲ್ಯೂಷನ್ ಇದೆ. ಇದೇ ಮಂಗಳವಾರದಿಂದ ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 9:15ರಿಂದ 9:15ರಿಂದ 9:40 ತನಕ ಇರುವಂತಹ ಸೆಷನ್ ಇದು. ರಾತ್ರಿ ಮಲಗೋ 20 ನಿಮಿಷದ ಮುಂಚಿನ ಈ ಗೋಲ್ಡನ್ ಪೋರ್ಟಲ್ ಏನಿದೆ, ಅದನ್ನ ನಾವು ನಮ್ಮ ಕನಸು ನನ್ಸ್ ಮಾಡ್ಲಿಕ್ಕೆ ಹೆಂಗೆ ಯೂಸ್ ಮಾಡ್ಬೋದು. ಜೊತೆಗೆ ಸೆಷನ್ ಅಲ್ಲಿ ಫಸ್ಟ್ ಏನ್ ಮಾಡ್ತಿರೋ ಗೊತ್ತಾ, ನೀವು ಇಡೀ ದಿನ ನಿಮ್ಮಲ್ಲಿ ಏನೆಲ್ಲ ಸ್ಟಕ್ ಎಮೋಷನ್ಸ್ ಇತ್ತು ಅವನ್ನ ರಿಲೀಸ್ ಮಾಡ್ತೀರಾ. ಪ್ರಾಕ್ಟೀಸ್ ಇಂದ ಕಂಪ್ಲೀಟ್ ಆಗಿ ಆ ಸ್ಟಕ್ ಎಮೋಷನ್ಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ನಿಮ್ಮನ್ನ ಸಕ್ಸಸ್ಗೆ, ಹೀಲಿಂಗಿಗೆ, ಒಳ್ಳೆಯ ವಿಷಯಗಳಿಗೆ, ಮ್ಯಾನಿಫೆಸ್ಟೇಷನ್ಗೆ ಪ್ರೋಗ್ರಾಮ್ ಮಾಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ಮಾಡ್ತೀರಾ. ಅದು 20 ನಿಮಿಷದ ಒಳಗಡೆ ಎಲ್ಲ ಮ್ಯಾಜಿಕ್ನ ಮಾಡಿ ನೆಕ್ಸ್ಟ್ ನೀವು ಮಲಗ್ತೀರಾ. ಎಸ್, ಯು ಆರ್ ರೆಡಿ ಟು ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ ಲೈಫ್. ನಿಮಗೂ ಕೂಡ ಈ ಒಂದು ಮಲಗುವ 20 ನಿಮಿಷದ ಮ್ಯಾಜಿಕ್ ವಿಂಡೋ ಏನಿದೆಯಲ್ಲ, ಮ್ಯಾಜಿಕ್ ಪೋರ್ಟಲ್, ಅದನ್ನ ಬಳಸಿ ನಿಮ್ಮ ಡ್ರೀಮ್ ಲೈಫ್ನ ಸೃಷ್ಟಿಸಬೇಕು ಅಂತ ಅಂದ್ರೆ ನೀವು ಕೂಡ ಈ ಮ್ಯಾಜಿಕಲ್ ಜರ್ನಿಗೆ ರೆಡಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಇದು ಆನ್ಲೈನ್ ಸೆಷನ್ ಆಗಿರುತ್ತೆ, ಝೂಮ್ ಆ್ಯಪ್ ಮುಖಾಂತರ ನಡೆಸುವಂಥ ಸೆಷನ್ ಆಗಿರುತ್ತೆ. 30 ದಿನಗಳ ಸೆಷನ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ DDM. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.